ಎಲ್ಲಿದ್ದಯಿ? ಇಲ್ಲೇ ಇಲ್ಲೇ ಇವನಿ ಬೆಂಗಳೂರು ಬಂದಾಯ್ತು. ಇಲ್ಲೇ ಜಯನಗರ ಪೇಟೆ ಬಿದ್ದಿಲ್ವನಿ. ಯಾಕೆ ಹೇಳು? ಅಲ್ಲ ಯಾಕೆಂತ ಕೇಳ್ತಿದ್ದೆ ಅಲ್ಲ. ನಿನ್ನೆನೆ ಬರ್ಬೇಕಿತ್ತಲ್ವ ನೀನು ಮಂಡ್ಯದಿಂದ? ಅದಕ್ಕೆ ಬರ್ನಿಲ್ವಲ್ಲ ಅಂದ್ಬಿಟ್ಟು ನಾನು ಮಾಡ್ದೆ ಫೋನ. ಅಯ್ಯೋ ಅದು ಬತ್ತಿದ್ದಿ ನೆನ್ನೆನೆ. ಅದು ಏನಾಯ್ತು ಅಂದರೆ ನಮ್ಮ ಚಿಕ್ಕಪ್ಪ ಅವನೆಲ್ಲ ಒಂದು ಒಳ್ಳೆ ಆಸ್ತಿ ವಿಚಾರದಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ದೆ ಮಕ್ಳ ಜೊತೆಗೆ. ಅದಕ್ಕೆ ಅದನ್ನೆಲ್ಲ ಪಂಚರೆಲ್ಲ ಸೇರ್ಕೊಂಡು ಇತ್ಯರ್ಥ ಮಾಡೋದಕ್ಕೆ ಒಂದು 15 ದಿನ ಬೇಕಾಯ್ತು. ಅದಕ್ಕೆ ಇನ್ನೇನು ಅಂದ್ಬಿಟ್ಟು ಬೆಳಗ್ಗೆ ಹೊಂಟಿ. ಏನಂತೆ ನಿಮ್ಮ ಚಿಕ್ಕಪ್ಪಂದು? ಅದೇನೋ ಒಂದು 3 ಮನೆ ಕಟ್ಟವನೆ, 3 ಮನೆನೇ 3 ಮಕ್ಳಿಗೂ ಕಟ್ಬಿಟ್ಟು ತೆಪ್ಪನಿರೋದಲ್ವಾ ಈ ವಯಸ್ಸಾದ ಕಾಲದಲ್ಲಿ? ಏನಂತೆ ಒಂದು ಪಂಚಾಯತಿ? ನಾವು ಅದನ್ನೇ ಹೇಳ್ದೋ. ಅವ ಅಂತಾನೆ ನನ್ಗೆ 2 ಗಂಡ್ಮಕ್ಳವ್ರೆ, ಆಮೇಲೆ ಹೆಣ್ಮಗಳು ಅವಳೆ, ಹೆಣ್ಮಗ್ಳಿಗೆ ನಾನೇ ಕೊಡೀನಿ ಅಂತಿದ್ದ. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು. 3 ಜನ ಇರ್ತಿದ್ದೆ, ಇನ್ಮೇಲೆ 3 ನಿನ್ನ ಬೀಜಕ್ಕೆ ಹುಟ್ಟನಿಲ್ವಾ, ಹಂಗೆ ಹಿಂಗೆ ಅಂತೇಳಿ ಪಂಚರೆಲ್ಲ ಹೇಳಿದ್ರು. ಆಮೇಲಿಂದ ಸರಿ ಆಯಿತು ಅಂತೇಳಿ ಸಮಾಧಾನ ಅದ. ಬುಟ್ಟಕ್ಕೋದ್ನ ಮನೆಗೆ ಬಂದು ಮಾತಾಡ್ತೀನಿ. ಇನ್ನೇನು ಇದ್ದದ್ದು ವಿಷಯ ಅಷ್ಟೇಯಾ? ಏನು ಮಗ್ನ್ಯಾ? ಅಲ್ಲ ಇಲ್ಲಿ ಹೊಸಿ ಬೇಗ ಬಾ. ನಿಮ್ಮ ಮುನ್ನಪ್ಪ ಒಂದು ಪಂಚಾಯತಿ ಆಗೋಗೋದೇ ಇಲ್ಲಿ. ಅದನ್ನ ಹೊಸಿ ಇತ್ಯರ್ಥ ಮಾಡಬೇಕು. 500 ಹೋಗ್ಬಿಟ್ಟು ಅಲ್ಲಿ ಮಾತಾಡೋ ಹೊಸಿ ಏನೇನೋ ಆಗೋಗೈತೆ. ಏನೇನೋ ಆಗೋಗೋಯ್ತಂದ್ರಿ ಏನಮ್ಮಿ? ಬಾ, ಇನ್ನೇನು ಹೇಳ್ದನಿಲ್ಲಿ ಒಂಜಕ್ಕ ಬಾವ ಎಲ್ಲ ಇಲ್ಲೇ ಅವ್ರೆ. ಬಾ ಮಾತಾಡೋಣ ಬಾ. ಅಲ್ಲ ಮುನಿಯಪ್ಪನಂಗೆ ವಯಸ್ಸಾಗಿದೆ ಹಾಗಂತ ಹೇಳಿ ವಯಸ್ಸಾಯಿತು ಅಂತ ಹೇಳಿ ಮದುವೆ ಮಾಡ್ಕೋಬಾರ್ದು ಅಂತೇನು ಇಲ್ವಲ್ಲಮ್ಮ ಗಿರ್ಜಾ? ಅದನ್ನ ಸರಿ ಹಂಗನ್ಬಿಟ್ಟು ಈಗ ಈ ವಯಸ್ಸನ್ನು ಮಾಡ್ಕೊಂಡು ಏನು ಮಾಡಿದ್ರು ಅನ್ನೋದೊಂದು ಚಿಂತೆ. ಇನ್ನೊಂದು ಕಮಲಮ್ಮಂಗೂ ಇಷ್ಟ ಆಯ್ತಾ ಇಲ್ವೋ ಅದು ಗೊತ್ತಿಲ್ಲ. ಇವೇನೋ ಹಿಂದೆ ಎಲ್ಲೋದ್ರೂ ಬಿಡೋಕ್ಕಿಲ್ಲ. ಮನೇಲೂ ಹೊಟ್ಟೆ ಸರಿಲಿ ಊಟನೂ ಮಾಡೋಕ್ಕಿಲ್ಲ ಮುನಿಯಮ್ಮವ. ಬೆಳಗು ರಾತ್ರಿ ಅವಳದೇ ಚಿಂತೆಲಿ ಅಲ್ಲಿ ಇಲ್ಲಿ ಅಮ್ಮನ ಹಿಂದೆ ಮುಂದೆ ಸುತ್ಕೊಂಡು ಅವನೇ. ನಮ್ಮದು ನಮ್ಮ ಗೋಪಿ ಕೈನಿಲಿ ಏನೋ 1 ಲೀಟ್ರ್ ಕೊಟ್ಟು ಕಳ್ಸಿದಂತೆ ನಮ್ಮ ಮುನಿಯಪ್ಪವ ದೇವ್ರ ತಮ್ಮ ಬರ್ಸ್ಬಿಟ್ಟು. ಅಲ್ಲ ಇಷ್ಟೆಲ್ಲ ಆಗಿರುವಾಗ ನಾವು ಮುನಿಯಪ್ಪನೇ ಕುಂಡ್ರಿಸ್ಕೊಂಡು ಮಾತಾಡ್ಬೇಕು. ಏನಂದ್ರೆ ಏನರೇ ಸರಿ ಇಲ್ವಾ? ಹೌದು ಮಾದೇವ, ನೀ ಹೇಳೋದು ಕರೆಕ್ಟು. ಕೂತ್ಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿ ಅವ್ರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಯಾರಿದ್ದಾರೆ ಮುನಿಯಪ್ಪನಿಗೆ? ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಎಲ್ಲ ಸೇರಿಕೊಂಡು ಆ ಕಮಲಮ್ಮನ ಒಪ್ಪಿದ್ರೆ ಮದುವೆ ಮಾಡಿಬಿಡೋದೇನೆ. ನಿಮ್ಮ ರಮೇಶನ್ಗೂ ಮತ್ತು ಇವಳಿಗೂ ಮದುವೆ ಮಾಡ್ತಿರಲ್ಲ, ಹಾಗೆ ಜೊತೆಲಿ ಮುನಿಯಪ್ಪನ ಕೈಯಲ್ಲೂ ಆ ಕಮಲಿಗೆ ತಾಳಿ ಕಟ್ಟಿಸ್ಬಿಡೋಣ ಬಿಡು, ರಮೇಶ ರಂಗಿ ಮದುವೆಲಿ. ಏನಂತೀಯ? ಮೊನ್ನೆ ಏನು ಜಯನಗರ ಬೀದಿಲೂ ಆ ಕಮಲಮ್ಮನ ಹಿಂದೆ ಮುಂದೆ ಸುತ್ಕೊಂಡು ಓಡಾಡ್ತಿದ್ದಂತೆ ಮುನಿಯಪ್ಪ. ನನ್ನ ಫ್ರೆಂಡ್ ಹೇಳಿದ್ಲು ಪಂಕಜ. ಏನೋಪ್ಪ, ಆದಷ್ಟು ಬೇಗ ಮಾತಾಡೋದು ಒಳ್ಳೇದು ರೀ. ಮುನಿಯಪ್ಪ ಅವನಿಗೂ ಯಾರೂ ಇಲ್ಲ ನೀವು ಹೇಳ್ದಂಗೆ. ಮಂಡಿತ ಒಂದು ಹಳ್ಳಿಲಿ ಒಂದು 5 ಎಕರೆ ಹೊಲ ಮಡಿಕೊಂಡವನೇ. ಮೊದಲು ಮದುವೆ ಇಷ್ಟ ಇರಲಿಲ್ಲ ಕಣೇನವ್ರೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ. ಮೊದಲು ನಮ್ಮ ಇವನು ಮಾದೇವ ಎಲ್ಲರೂ ಹೊರಟಿಲ್ಲಿ ಓಡಾಡ್ಕೊಂಡಿದ್ದು. ಅವ್ರ ಅಪ್ಪ ಅವ್ವ ಎಲ್ಲ ತೀರೋದ್ಮೇಲೆ ನಂಗೆ ಮದುವೆನೂ ಬೇಡ ಏನೂ ಬೇಡ ಅಂತ ಸುಮ್ಮನಾಗ್ಬಿಟ್ಟ. ಈಗ ಯಾಕೋ ಆ ಕಮಲಮ್ಮನ ಹಿಂದೆ ಬಿದ್ದವನಲ್ಲ, ಏನಾದ್ರು ಮಾಡಬೇಕೀಗ. ಮತ್ತೆ ವಂಜ, ನಿಂದೇನಮ್ಮ ಸಮಾಚಾರ? ನಾನು ಹೇಳಿದ್ನಲ್ಲ 16 ಸೋಮವಾರ ವ್ರತ ಮಾಡ್ತಿದ್ದೀನಮ್ಮ. ಹ್ಞೂ ಕಣೇನಾರೇ, ಮಾಡ್ತೀವಿ. ಇಷ್ಟು ವರ್ಷ ನಾವು ನಿಮ್ಮನ್ನ ಕೇಳೋದು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ದಾಟ್ತಿದ್ದೋ. ಈಗ ವ್ರತ ಮಾಡಿದಾಗೆ ಶುರು ಮಾಡಿದಾಗಿಂದನೂ ನನಗೆ ಒಳ್ಳೆ ಮನಸ್ಸಿಗೆ ಒಳ್ಳೆ ಸಂತೋಷ ನೆಮ್ಮದಿ ಸಿಗ್ತೈತೆ. ನೋಡೋ ಶಿವ ಕಂಡುಬಿಟ್ರೆ ಅದು ಒಂದು ಸದ್ಯದಲ್ಲೇ ಒಂದು ಒಳ್ಳೆ ಸುದ್ದಿ ಸಿಗಂಗೆ ಐತೆ ಕಣೇನರೇ. ಇನ್ನೇನಪ್ಪ ರಾಜಣ್ಣ, ಒಂದು ಕಡೆ ರಂಗಿ ರಮೇಶನ ಮದುವೆ, ಇನ್ನೊಂದು ಕಡೆ ನೀನು ಅಪ್ಪ ಆಗೋ ಸೂಚನೆ ಸಿಗ್ತಾ ಇದೆಯಂತೆ.
ಆಮೇಲೆ ಇನ್ನೊಂದು ಮುನಿಯಪ್ಪನಿಗೂ ಕಮಲಮ್ಮಂದು ಏನು ಅಂತ ನೋಡಬೇಕು ಅಲ್ವೇ? ನೋಡೋಣ. ಹೋಗಿ ಬನ್ನಿ ಮನೆಗೆ, ನಾಳೆ ದಿನ ಸಿಗೋಣಂತೆ. ಆಗಬಹುದೇ? ಸರಿ ಕಣನರೇ, ಬರದಾ? ಅಮ್ಮನರೇ ಹೋಗಿದ್ದಾರದ? ಹಾಂ, ಹೋಗಿ ಬನ್ನಿ ಹೋಗಿ ಬನ್ನಿ. ಸರಿ ಕಣಮ್ಮನರೇ, ಬರ್ತೀವಿ. ಗೋಪಿ ಬರೋ ಹೊತ್ತಾಯ್ತು ಸ್ಕೂಲಿಂದ. ಹಾಂ, ಹೋಗಿ ಬಾ ಗಿರಿಜಾ, ಸಿಗೋಣ ಸಾಯಂಕಾಲ ಸಿಗೋಣ. ವಯಸ್ಸಾದ ಕಾಲದಲ್ಲಿ ಪಾಪ ಮುನಿಯಪ್ಪನಿಗೆ ಒಂಟಿತನ ಕಾಡ್ತಿರ್ಬೇಕು. ಮಾಡ್ಕೊಳ್ಳಿ ಬಿಡಿ ಮದುವೆನ, ಏನಂತೀರಾ?